ಸ್ನೇಹಿತರ ಪ್ರತಿಧ್ವನಿಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಂದ್ರೂ ನಡೆಯಬಹುದು. ಈ ಹಿಂದಿನ ಇತಿಹಾಸ ಕೆದಕ್ ನೋಡಿದ್ರೆ ನಮಗದು ಆ ಕುರಿತಾಗಿ ಒಂದಷ್ಟು ಪಟ್ಟಿಗಳೇ ಸಿಕ್ಬಿಡುತ್ತೆ. ನೋಡಿ, CM ಸಿದ್ದರಾಮಯ್ಯನವರು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರೊಬ್ರು ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಸೆಡ್ ಹೊಡೆದು ನಿಂತಿದ್ರು ಜಿ ಪರಮೇಶ್ವರ್ ಅವರು. ಹಾಗೊಮ್ಮೆ ಏನಾದ್ರು ಅವರು ಜಿ ಪರಮೇಶ್ವರ್ ಅವರು ಗೆದ್ದು ಬಿಟ್ಟಿದ್ರೆ ಅಲ್ಲಿನ ಪರಿಸ್ಥಿತಿನೇ ಬೇರೆ ಆಗ್ತಾ ಇತ್ತು. ಬಟ್ ಅಲ್ಲಿ ದುರಾದೃಷ್ಟವಶಾತ್ ಅಲ್ಲಿ ಅವರು ಪರಮೇಶ್ವರ್ ಅವರು ಸೋಲ್ತಾರೆ. ಸೊ ಅದಾದ ನಂತರ ಈ ರಾಜ್ಯದ ಜನತೆ ಯಾರೊಬ್ಬರು ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ HD ಕುಮಾರಸ್ವಾಮಿ ಅವರು ರಾಜಕಾರಣಕ್ಕೆ ಬರ್ತಾರೆ. ಎಲ್ಲ ಒಂದ್ ಕಡೆ ಒಂದಷ್ಟು ಸಿನಿಮಾಗಳನ್ನ, ಚಂದ್ರಚಕೋರಿ ಅಂತ ಸಿನಿಮಾಗಳು, ಬೇರೆ ಬೇರೆ ಸಿನಿಮಾಗಳನ್ನ ಪ್ರೊಡಕ್ಷನ್ ಮಾಡ್ಕೊಂಡು ಕುತ್ಕೊಂಡಿದ್ದಂತ HD ಕುಮಾರಸ್ವಾಮಿ ಅವರು ರಾಜಕೀಯದ ಕಡೆ ತಲೆ ಹಾಕಿ ಮಲಗ್ತಾರೆ. ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಎಲ್ಲಿ ದಿಲ್ಲಿಯವರೆಗೂ ಇವರು ರಾಜ್ಯ ರಾಜಕಾರಣದಲ್ಲಿ ತಲುಪ್ತಾರೆ ಅನ್ನುವಂತ ಕನಸನ್ನ, ನಿರೀಕ್ಷೆಯನ್ನ ಈ ರಾಜ್ಯದ ಜನತೆ ಕಂಡಿರಲ್ಲ. ಅನಿರೀಕ್ಷಿತ ಅಂತ ಹೇಳ್ಬೋದು. ನೀವು ಹಂಗ್ ತಗೊಂಡ್ ನೋಡಿದ್ರೆ DK ಶಿವಕುಮಾರ್ ನಾನು ರಾಜಕಾರಣಿ ಆಗ್ಬೇಕಂತಾನೆ ಅವರು ಕನಕಪುರದಿಂದ ಬಂದಂತ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ DCM ವರ್ಗೂ ಬಂದು ಕುತ್ಕೊಂಡಿದ್ದಾರೆ. ಬಟ್ ಈ ಕುಮಾರಸ್ವಾಮಿ ಅವರ ಕತೆ ಹಂಗಲ್ಲ. ರಾಜಕೀಯವಾಗಿ ತೆಗೆದುಕೊಂಡು ನೋಡೋದಾದ್ರೆ ಕುಮಾರಸ್ವಾಮಿ ಅವರ ಕತೆನೇ ಒಂಥರ ಡಿಫ್ರೆಂಟ್. ರಕ್ತಗತವಾಗಿ ಅವರಿಗೆ ರಾಜಕೀಯದ ಹಿನ್ನೆಲೆಯಿಂದ ರಾಜಕೀಯದ ಹಿನ್ನೆಲೆಯಲ್ಲಿ ಆ ಒಂದು ರಕ್ತಗತವಾಗಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರಂತ ಅನ್ಕೊಂಡ್ರು ಕೂಡ ಅವ್ರು ನಾನು ರಾಜಕೀಯಕ್ಕೆ ಬರ್ಬೇಕು ಅಂತೇಳಿ ಹುಟ್ಟು ಹೋರಾಟಗಾರರೇನಲ್ಲ ಕುಮಾರಸ್ವಾಮಿ ಅವರು. ಹಂಗ್ ನೋಡಿದ್ರೆ DK ಶಿವಕುಮಾರ್ ಅವರು ವಿದ್ಯಾರ್ಥಿ ದೆಸೆಯಿಂದನೇ ಹೋರಾಟಕ್ಕೆ ಇಳಿದಂತವ್ರು, ಕಾಂಗ್ರೆಸ್ ನಲ್ಲಿ ಸಕ್ರಿಯರಾಗಿದ್ರು. ಹಂಗಾಗಿ ಕುಮಾರಸ್ವಾಮಿ ಮತ್ತೆ DK ಶಿವಕುಮಾರ್ ಅವರ ಕತೆ ಭಿನ್ನವಾಗಿದೆ ಇಲ್ಲಿ. ಅಂದ್ರೆ ಇಷ್ಟೇ ವೆರಿ ಕ್ಲಿಯರ್. ಯಾರೊಬ್ರು ಕೂಡ ರಾಜಕೀಯದಲ್ಲಿ ಅನಿರೀಕ್ಷಿತ ಯಾರು ಏನ್ ಬೇಕಂದ್ರೂ ಆಗ್ಬಿಡ್ಬೋದು. ನೋಡಿ, ಈಗ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ CM ಆಗ್ಬಿಡ್ಬೋದು. ಯಾರಿಗ್ ಗೊತ್ತು? ಯಾಕಂದ್ರೆ ಅಪ್ಪನ ಇನ್ಫ್ಲುಯೆನ್ಸು, ದಿಲ್ಲಿಯ ಹೈಕಮಾಂಡ್ ಕೃಪಾ ಕಟಾಕ್ಷ ಎಲ್ಲವೂ ಇದೆ, ಆಗ್ಬಿಡ್ಬೋದು. ಹೇಳೋದಕ್ಕೆ ಬರೋದೇ ಇಲ್ಲ. ಇಲ್ಲಿ ಹಂಗ್ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಎಲ್ಲ ಕೂಡ ಸಪೋರ್ಟ್ ಇತ್ತು, ಎಲ್ಲರ ಬೆಂಬಲ ಇತ್ತು. ಕಾಂಗ್ರೆಸ್ JDS ಒಟ್ಟಿಗೆ ಇದ್ದಂತ ಸಂದರ್ಭದ ಜೋಡಿ ಎತ್ತು ತರ ನಿಂತ್ಕೊಂಡು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಇದೇ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಸೋದಕ್ಕೋಸ್ಕರ DK ಶಿವಕುಮಾರ್ ಮತ್ತೆ HD ಕುಮಾರಸ್ವಾಮಿ ಜೋಡೆತ್ತುಗಳಾಗಿ ಪ್ರಚಾರ ಮಾಡ್ತಾರೆ. ಅಲ್ಲಿ ಏನಾಯ್ತು? ರಿಸಲ್ಟ್ ಏನಾಯ್ತು? ಉಲ್ಟಾ ಆಯ್ತು, ಮಕಡೆ ಮಲಗ್ತು ಅಲ್ಲಿ ರಿಸಲ್ಟ್. ಹಂಗಾಗಿ 3 ಸಲ ಸೋತಂತ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ರಾಜ್ಯ ಪ್ರವಾಸ ಮಾಡ್ತಾ ಇರೋಂಥದ್ದು. ಏನ್ ಜನರೊಂದಿಗೆ ಜನತಾದಳ ಅಭಿಯಾನ ಅಂತ ಹೇಳಿದ್ರು ಕೂಡ, ಮೇಲ್ನೋಟಕ್ಕೆ ಮಿಸ್ಡ್ ಕಾಲ್ ಅಭಿಯಾನ ಅಂತ ಹೇಳಿದ್ರು ಕೂಡ, ಈ ಅಭಿಯಾನ ಒಂದ್ ರೀತಿನಲ್ಲಿ ಈ ಮಂದಗತಿನಲ್ಲಿ, ಅಂದ್ರೆ ಈ ಆಮೆಯ ಗತಿನಲ್ಲಿ ವೇಗ ಸಾಗ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಮೊಲಗಳಾಗಿ ಮೊಲಗಳಂತೆ ಕಾಂಗ್ರೆಸ್ ಮತ್ತೆ BJP ಇಲ್ಲಿ ಕಾಣಿಸ್ಕೊಂತಾ ಇದೆ. ಆಮೆಯ ಗತಿನಲ್ಲಿ ಇಲ್ಲಿ JDS ತನ್ನ ವೇಗವನ್ನ ಹೆಚ್ಚಿಸಿಕೊಳ್ಳುವಂತ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಭವಿಷ್ಯದಲ್ಲಿ ಈ ರಾಜ್ಯದ ಯಾವ ಸ್ಥಾನಕ್ಕೆ ಬೇಕಂದ್ರೂ ತಲುಪಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಈಗ ಎಲ್ಲ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ JDS ನಲ್ಲಿ ರಾಜ್ಯಾಧ್ಯಕ್ಷರಾಗಬೇಕು ಎನ್ನುವಂತ ಕೂಗುಗಳು ಓದಲ್ಲಿ ಬಂದಲ್ಲಿ ಕಾರ್ಯಕರ್ತರ ಯುವ ಪಡೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂತದ್ದು. ನೋಡಿ, JDS ನ ನೀವು ಅಬ್ಸರ್ವ್ ಮಾಡಿ ನೋಡಿ, JDS ನ ಮುಗಿಸ್ಬಿಟ್ರು, JDS ಕತೆ ಮುಗ್ದೋಯ್ತು ಅಂತ ಯಾವಾಗೆಲ್ಲ ಅಂದ್ಕೊಳ್ತೀವಲ್ಲ, ಫಿನಿಕ್ಸ್ ನಂತೆ ಬಂದು ಮತ್ತೆ ನಿಂತ್ಕೊಳ್ಳುತ್ತೆ. ಈಗ ಆಗ್ತಾ ಇರೋದು ಅಕ್ಷರ ಸಹ ಅದೇನೆ. ನೀವು ಹಾಸನ ಹೋಗಿ ಮಂಡ್ಯ ತೆಗೆದುಕೊಳ್ಳಿ, ಅಥವಾ ಚನ್ನಪಟ್ಟಣ ತಗೊಳ್ಕೊಳ್ಳಿ, ಎಲ್ಲಿ JDS ಕೋಟೆ ಅಂತ ಎಲ್ಲೆಲ್ಲ ಇತ್ತಲ್ಲ, ಅಲ್ಲೆಲ್ಲವನ್ನು ಕೋಟೆಯನ್ನ ಛಿದ್ರಗೊಳಿಸ್ತಾ ಬಂದಿದ್ದು ಇದೇ DK ಶಿವಕುಮಾರ್ ಅಂತ ಹೇಳ್ಬೋದು. ಹಾಸನಕ್ಕೂ ಕೈ ಇಟ್ರು ಮೊನ್ನೆ. ಸೊ ಹೀಗೆ ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಂದ್ರೂ ಆಗ್ಬೋದು. ಹಂಗ್ ನೋಡಿದ್ರೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಂತ ಯಾರು ಕನ್ಸ್ಕೊಂಡಿದ್ರು? ಯಾರೊಬ್ರು ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ. 2018ರಿಂದ 19ವರೆಗೂ ಮುಖ್ಯಮಂತ್ರಿ ಆಗ್ಬಿಟ್ರು ಕಾಂಗ್ರೆಸ್ ಬೆಂಬಲದೊಂದಿಗೆ. ಅದಾದ ನಂತರ ಹೇಳ್ತಾ ಇದ್ರು ಸಿದ್ದರಾಮಯ್ಯ, ಅದೇ ರಾಜಕೀಯದಲ್ಲಿ ಯಾರು ಏನ್ ಬೇಕಂದ್ರೆ ಆಗ್ಬೋದು. ಸಿದ್ದರಾಮಯ್ಯನವರೇ ವಿರೋಧ ಮಾಡ್ತಾ ಇದ್ರು ನಿಖಿಲ್ ಕುಮಾರ್ ಇವ್ರಿಗೆ, HD ಕುಮಾರಸ್ವಾಮಿ ಅವ್ರಿಗಾಗ್ಲಿ ಯಡಿಯೂರಪ್ಪನವ್ರಿಗಾಗ್ಲಿ ಎಲೆಕ್ಷನ್ಗೂ ಮುಂಚೆ. ಅದಾದ ನಂತರ ಏನಾಯ್ತು? ಆಪರೇಷನ್ ಕಮಲ ಆಗುತ್ತೆ, ಇದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಅಷ್ಟೇ ಯಾಕೆ, ಸದಾ ಸಿದ್ದರಾಮಯ್ಯನವರು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗ್ತಾರಂತ ಅವರು ಕೂಡ ಕನ್ಸ್ಕೊಂಡಿರಲಿಲ್ಲ. ಬಟ್ ಅಲ್ಲಿ ಅದೃಷ್ಟವಶಾತ್ ಅಲ್ಲಿ ಜಿ ಪರಮೇಶ್ವರ್ ಸೋಲ್ತಾರೆ. ಇಲ್ಲಿ ಮತ್ತೆ 2ನೇ ಅವಧಿಗೆ ಸಿದ್ದರಾಮಯ್ಯನವರು ಕೈ ಇಡ್ತಾರೆ. ಅಂದ್ರೆ ಕುಮಾರಸ್ವಾಮಿ ನೋಡಿ, ಇಲ್ಲಿ 2ನೇ ಅವಧಿಗೆ ಇಲ್ಲಿ ಕಾಂಗ್ರೆಸ್ ಒಪ್ಪಂದದಂತೆ ಹಾಗೊಮ್ಮೆ ಏನಾದ್ರೂ ಆಗಿದ್ರೆ ಇಲ್ಲಿ DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಬಟ್ ಎಲ್ಲದಕ್ಕೂ ಕೂಡ ಒಂದ್ ರೀತಿ ಹಣೆ ಬರಹ ಅಂತ ಅನ್ಸುತ್ತೆ. ಎಲ್ಲಾನು ಕೂಡ ಆ ಮ್ಯಾಜಿಕ್ ಎಲ್ಲವೂ ಕೂಡ ಸಂಖ್ಯಾಬಲದ ಮೇಲೆನೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅವರವರ ಅದೃಷ್ಟದ ಬಲದ ಮೇಲೂ ರಾಶಿ ಬಲದ ಮೇಲೂ ಕೂಡ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಅವರಿಗೆ ಅದೃಷ್ಟ ಕೈ ಕೊಡ್ತು ಅಂತ ಹೇಳ್ಬೋದು. ಈ ಅವಧಿ ಏನಾದ್ರೂ ಬಿಟ್ರೆ DK ಶಿವಕುಮಾರ್ ಅವ್ರಿಗೆ
ಈಗ ಮುಂದಿನ ಡೆವಲಪ್ಮೆಂಟ್ ಏನಂದ್ರೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ, ಒಂದು ಶಾಸಕರ ಜೊತೆ ಕೂತ್ಕೊಂಡು ಒಂದಷ್ಟು ಚರ್ಚೆಗಳು ಮಾಡ್ತಾ ಇದ್ದಾರೆ. ಶಾಸಕರ ಅಭಿಪ್ರಾಯ ಸಂಗ್ರಹ, ಅಧಿಕಾರಿಗಳೆಲ್ಲ ಮತ್ತೆ ಸಚಿವರು ಶಾಸಕರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅನುದಾನ ವಿಚಾರದಲ್ಲಿ ಈ ಹಿಂದೆ ನೋಡಿರ್ಬೋದು, ನೀವೇ ನೋಡಿರ್ತೀರಿ, ಕಾಗೇವಾಡ ಅವರು ಅಂಗ್ಲಾಚಿ ಬೇಡ್ಕೊಂಡಿದ್ರು ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ. MB ಪಾಟೀಲ್ ಬಂದು BR ಪಾಟೀಲ್ ಬಂದು ಒಂದ್ ರೀತಿ ಆಪಾದನೆ ಮಾಡಿದ್ರು, ಏನು ಇಲ್ಲಿ ಬಡವರು ಮನೆ ತೆಗೆದುಕೊಳ್ಬೇಕಂದ್ರೆ ವಸತಿ ಇಲಾಖೆನಲ್ಲಿ ಲಂಚ ಕೊಡ್ಬೇಕು ಅಂತೇಳಿ. ಈ ತರ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಇದೊಂದು ಈ ರಾಜ್ಯದ ಈ ಒಂದು ಏನು ಎಡವಟ್ಟುಗಳಿದೆಯಲ್ಲ ಇದು ಸೌಂಡ್ ಆಯ್ತು, ಸುದ್ದಿ ಆಯ್ತು. ಹಾಗಾಗಿ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಆಗಿರುವಂತ ಸುರ್ಜೇವಾಲಾರನ್ನ ಹೈಕಮಾಂಡ್ ಕಳಿಸಿ ಜವಾಬ್ದಾರಿ ಕೊಟ್ಟು ಕಳಿಸಿದ್ದಾರೆ. ಸೊ ಏನಾಗ್ತಾ ಇದೆ, ಇಲ್ಲೊಂದಷ್ಟು ರಿಪೇರಿ ಕೆಲಸ ಮಾಡ್ಕೊಂಡ್ ಬನ್ನಿ ಅಂತೇಳಿ. ಸೊ ಹಾಗಾಗಿ ಕಾಂಗ್ರೆಸ್ ನಲ್ಲಿ ಇದೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಯಾವಾಗ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆ OBC ನಲ್ಲಿ ಕೊಡ್ತೀವಿ ಅಂತೇಳಿ ಸೀಟ್ ಕಿತ್ಕೊಂಡು ಹಾಗೊಮ್ಮೆ DK ಶಿವಕುಮಾರ್ ಅವ್ರಿಗೆ CM ಸ್ಥಾನಕ್ಕೆ ಕೂರಿಸ್ಬಿಡ್ಬೋದು ಅದೃಷ್ಟ. ಅದೇ ರೀತಿ ಇದೇ ಅದೃಷ್ಟದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ CM ಆದ್ರೂ ಆಗ್ಬಿಡ್ಬೋದು 2028ಕ್ಕೆ. ಯಾರಪ್ಪಂದ ಹಣೆ ಬರಹ, ಯಾರಪ್ಪಂದ ರಾಜ್ಯ, ಪ್ರಜಾಪ್ರಭುತ್ವ, ಏನ್ ಬೇಕಂದ್ರೂ ಆಗೋದಕ್ಕಿಲ್ಲ ಅವಕಾಶ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾ ದಳ ಯಾತ್ರೆ, ಈ ಒಂದು ಪ್ರವಾಸ ಎಲ್ಲೆಲ್ಲ ಹೋಗ್ತಾ ಇದಾರಲ್ಲ ಅಲ್ಲೆಲ್ಲ ಕೂಡ ದೊಡ್ಡ ಯುವ ಪಡೆ ನಿಖಿಲ್ ಕುಮಾರಸ್ವಾಮಿ ಬೆನ್ನಿಗೆ ಬರ್ತಾ ಇರುವಂತದ್ದು. ಜನರೊಂದಿಗೆ ಜನತಾ ದಳ ಅಭಿಯಾನ, ನಿಖಿಲ್ ಕುಮಾರಸ್ವಾಮಿ ಅವರು ಹೋದಲ್ಲಿ ಬಂದಲ್ಲಿ ಅವರ ಬೆನ್ನಿಗೆ ದೊಡ್ಡ ಯುವ ಪಡೆ ನಿಲ್ತಾ ಇರುವಂತದ್ದು. ಅವರೆಲ್ಲರ ಕೂಗು ಒಂದೇ, ನಿಖಿಲ್ ಕುಮಾರಸ್ವಾಮಿ ಅವರು ನೆಕ್ಸ್ಟ್ ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಎನ್ನುವಂಥದ್ದು. ಇನ್ನು ಮಗೊಂದೊಂದು ಕಡೆ ಏನು GT ದೇವೇಗೌಡರು ಮಗ ಹರೀಶ್ ಗೌಡ್ರು ಕೂಡ ನಿನ್ನೆ ಮಾತನಾಡಿರುವಂಥದ್ದು, ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು, ಈ ಒಂದು JDS ನ ರಾಜ್ಯಾಧ್ಯಕ್ಷರಾಗಬೇಕು, ಅಷ್ಟು ಒಂದು ಅರ್ಹತೆ ನಿಖಿಲ್ ಕುಮಾರಸ್ವಾಮಿ ಅವರಲ್ಲೂ ಕೂಡ ಇದೆ ಎನ್ನುವಂತ ಮಾತುಗಳನ್ನ GT ದೇವೇಗೌಡರ ಮಗ ಹರೀಶ್ ಗೌಡ್ರು ಹೇಳ್ತಾ ಇರುವಂಥದ್ದು. ಹರೀಶ್ ಗೌಡ್ರು ಮತ್ತೆ GT ದೇವೇಗೌಡರು ಒಂದ್ ರೀತಿ ಅವಾಗ್ಲಿಂದಲೂ ಕೂಡ ಬಾಲ್ಯ ಸ್ನೇಹಿತರು, ಹಂಗಾಗಿ ಹೇಳ್ತಾ ಇದ್ದಾರೆ ಬಿಡಯ್ಯ ಅಂತ ಹೇಳಿ ಇದನ್ನ ಪಕ್ಕಕ್ಕೆ ತಳ್ಳಿದ್ರು ಕೂಡ ಹಾಸನದ MLA ಸ್ವರೂಪ್ ಗೌಡ್ರು ಕೂಡ ಇದೇ ಮಾತನ್ನ ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿಗೆ ಒಂದು ಫೇಸ್ ವ್ಯಾಲ್ಯೂ ಇದೆ ನಿಖಿಲ್ ಕುಮಾರಸ್ವಾಮಿಗೆ, ಅದನ್ನ ತಳ್ಳಿ ಹಾಕೋ ಹಾಗೆ ಇಲ್ಲ. ಯಾಕಂದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸಿದೆ ಈ ಒಂದು ಜನರೊಂದಿಗೆ ಜನತಾದಳ ಅಭಿಯಾನದ ಈ ಮಿಸ್ಡ್ ಕಾಲ್ ಅಭಿಯಾನ. ನಿಖಿಲ್ ಕುಮಾರಸ್ವಾಮಿ ಎಲ್ಲಾದ್ರೂ ಹೋಗ್ಲಿ ಅಲ್ಲಿ ಯುವ ಪಡೆ, ಅಲ್ಲೊಂದಷ್ಟು ರಾಜಕೀಯ ಸಂಚಲನ, JDS ಮತ್ತು BJP ಮತ್ತು ಕಾಂಗ್ರೆಸ್ ನಾಯಕರಿಗೆ ಒಂದಿಷ್ಟು ದಿಗಿಲು ತರಿಸುವಂತ ಸಂಘಟನಾ ಬಲ, ನಿಖಿಲ್ ಕುಮಾರಸ್ವಾಮಿ ಬೆನ್ನ ಹಿಂದೆ ಯುವ ಪಡೆ, ಒಂದಷ್ಟು ಕಾಂಗ್ರೆಸ್ ಮತ್ತು BJPನಲ್ಲಿ ಮುನಿಸಿಕೊಂಡ ನಾಯಕರುಗಳು ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಮಣೆ ಆಗ್ತಾ ಇರುವಂತ, JDSಗೆ ಸೇರ್ಪಡೆ ಆಗುವಂತ ಸೂಚನೆಗಳು ಇವೆಲ್ಲವೂ ಕೂಡ ಎರಡೂ ಪಕ್ಷದವರ ನಿದ್ದೆಗಿಡಿಸಿದೆ. ಎರಡು ಪಕ್ಷದವರೆಗೂ ಮುಂದಿನ 2028ಕ್ಕೆ ಒಂದು ಸೂಚನೆ ಕೊಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಬಂದ್ರು ದಾರಿ ಬಿಡಪ್ಪ ಸೈಲೆಂಟ್ ಆಗಿ ಅನ್ನುವಂತೆ ನಿಖಿಲ್ ಕುಮಾರಸ್ವಾಮಿ ಓದಲ್ಲಿ ಬಂದಲ್ಲಿಲ್ಲ, ದೊಡ್ಡ ಯುವ ಪಡೆಯ ಜನಸಾಗರ ಸೇರ್ತಾ ಇರುವಂಥದ್ದು. ಇನ್ನು ಶರಣ್ ಗೌಡ ಕುಂದಕೂರು ಏನು ಗುರ್ಮಿಟ್ಕಲ್ MLA ಅವರು ಕೂಡ ಯೂತ್ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪರ ಇವರು ಕೂಡ ಹೇಳ್ತಾರೆ, ಇಲ್ಲ ನಿಖಿಲ್ ಕುಮಾರಸ್ವಾಮಿ ಮುಂದಿನ ದಿನಗಳಲ್ಲಿ JDS ನ ನಾಯಕತ್ವ ವಹಿಸಿಕೊಂಡೆ 2028ಕ್ಕೆ JDS ನ ಅಸ್ತಿತ್ವ ರಾಜ್ಯದಲ್ಲಿ ಬೇರೆಯ ಒಂದು ಮಟ್ಟದಲ್ಲೇ ಇರುತ್ತೆ. ಅನಿವಾರ್ಯ ಇಲ್ಲಿ ಅತಂತ್ರ ಆಗೊಮ್ಮೆ ಏನಾದ್ರೂ ಆದ್ರೆ ಖಂಡಿತ 100% JDSಗೆ ಮುಖ್ಯಮಂತ್ರಿ ಸ್ಥಾನ ಆಗುವಂತ ಲಕ್ಷಣಗಳು, ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ, ಅದಕ್ಕೆ ಹೇಳೋದು ಎಲ್ಲ ಮ್ಯಾಜಿಕ್ ನಂಬರ್ ಮೇಲೆ ಇಲ್ಲಿ ಪಕ್ಷ ಅಧಿಕಾರಕ್ಕೆ ಹಿಡಿಯುತ್ತಾರೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಹಂಗ್ ನೋಡೋದಾಗಿದ್ರೆ JDS ನ ಏನು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿನೇ ಮ್ಯಾಜಿಕ್ ನಂಬರ್ ಕಾಯ್ಕೊಂಡು ಕೂತ್ಕೊಂಡಿದ್ರೆ ಮುಖ್ಯಮಂತ್ರಿನೇ ಆಗ್ತಾ ಇರಲ್ಲ. ರಾಜವಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾ ಇರಲ್ಲ. ಅದೃಷ್ಟನೂ ಬೇಕು ಇಲ್ಲಿ, ಅದೇ ರಾಜಕೀಯ ಅಂತ ಹೇಳೋದು. ಇನ್ನು ಮುಲ್ಬಾಗ್ಲಿನ ಸಮೃದ್ಧಿ ಮಂಜುನಾಥ್ ಅವರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಯೂತ್ ಇದ್ದಾರೆ, ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಭವಿಷ್ಯ ಇದೆ, ನಿಖಿಲ್ ಕುಮಾರಸ್ವಾಮಿ JDS ನ ಸಾರಥ್ಯ ವಹಿಸ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಇನ್ನು ಕೇಳಿ ಹುಣಸೂರಿನ ಶಾಸಕ ಹರೀಶ್ ಗೌಡ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಪರ ಆಗಾಗ ಬ್ಯಾಟ್ ಬೀಸ್ತಾನೆ ಇರ್ತಾರೆ. ಜೊತೆನಲ್ಲಿ ಅದೇ ಆಗ್ಲೇ ಹೇಳಿದಾಗೆ 2028ಕ್ಕೆ ಏನ್ ಬೇಕಂದ್ರೂ ನಡಿಬಹುದು. ಇನ್ನು GT ದೇವೇಗೌಡರು ನಿನ್ನೆ ಹರೀಶ್ ಗೌಡ್ರು ಅವ್ರ ಅಪ್ಪನ ಬಗ್ಗೆ ಹೇಳಿರುವಂತೆ GT ದೇವೇಗೌಡರು ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಕಾಲಿಟ್ಟಿದ್ದಾರೆ, ಇನ್ನೊಂದ್ ಕಡೆ JDS ನಲ್ಲಿ ಕಾಲಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ JDS ನಲ್ಲಿ ಸಕ್ರಿಯರಾಗಿಲ್ಲ GT ದೇವೇಗೌಡರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಅಷ್ಟೇನು ಸಕ್ರಿಯರಾಗಿಲ್ಲ. JDS ನ ಹಣೆ ಬರಹನೇ ಹಿಂಗೆ. ಇಲ್ಲಿ ಬಂದಂತ ಎಷ್ಟೋ ಜನ ನಾಯಕರುಗಳು ತಿಂದು ಉಂಡು ಎದ್ದು ಬೇರೆ ಪಕ್ಷಗಳಲ್ಲಿ ತಮ್ಮ ಭವಿಷ್ಯವನ್ನ ರೂಪಿಸ್ಕೊಂಡಿದ್ದಾರೆ. ಹಂಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಹಾಗೇನೆ
ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಭಾಷಣ ಮಾಡ್ಬೇಕಂದ್ರೆ ಸ್ಥಳೀಯ ಮುಖಂಡ ಸರಿಯಾಗಿ ಹೊಡಿತಾರೆ ಡೈಲಾಗ್. ದೇವೇಗೌಡರ ಮನೆಯಲ್ಲಿ ಅನ್ನ ತಿಂದು ಬೆಳೆದಿರೋರು ಇವತ್ತು ದೇವೇಗೌಡರ ಕುಟುಂಬಕ್ಕೆ JDSಗೆ ದ್ರೋಹ ಮಾಡ್ತಾ ಇರೋದು ಅಂತೇಳಿ. ಸೊ ಇದು ರಾಜಕೀಯ ದ್ರೋಹ, ಅನ್ಯಾಯ, ಮತ್ತೊಂದು ಮಗದೊಂದು ಹೇಳೋದಕ್ಕೆ ಆಗೋದಿಲ್ಲ. ಸ್ಟ್ರಾಟಜಿಸ್ಗಳು, ತಂತ್ರಗಾರಿಕೆ, ಪ್ರತಿತಂತ್ರಗಾರಿಕೆ ಇದೆಲ್ಲ ಇದ್ದಿದ್ದೆ ಇದು ರಾಜಕೀಯದಲ್ಲಿ. ಹಂಗಾಗಿ 2028ಕ್ಕೆ ನಿಜಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಸ್ಥಾನ ಸಿಕ್ಬಿಡುತ್ತಾ? ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ 2028ಕ್ಕೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರೆ? ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.